ಡಿಸೈಡ್ ಮಾಡ್ತಾರ ಅಲ್ಲಿ FIR ಒಳಗ ಶಾಸಕರ ಹೆಸರು ಸೇರ್ಸಾಕತ್ತಿಲ್ಲ. ನಿನ್ನೆ ಇವ್ರು ಹೋಗಿ ಹೋರಾಟ ಮಾಡಿದ್ರು. ಏನು ಇವ್ರು ಹೋರಾಟ ಸುಮ್ ಮಾಡ್ಲಕತ್ತಾರ್ರಿ. ಇವ್ರು ಫೈಲ್ಗಳು ಭಾಳ ಅದಾವ ಸಿದ್ದರಾಮಯ್ಯ ಬಲ್ಲಿ, DK ಶಿವಕುಮಾರ್ ಬಲ್ಲಿ. ರಾತ್ರಿ ಫೋನ್ ಮಾಡೇ ಬರ್ತಾರೆ, ಹೋಗ್ಯಾರ ಅವ್ರ ಕೊಡುಗಿಗೆ, ನಾವು ಹೊಂಟೀವಿ, ಮ್ಯಾಗಿಂದ ಭಾಳ ಪ್ರೆಷರ್ ಐತಿ, ಅಯೋಗ್ಯ ಹತ್ನಾಳು ನಮ್ಗೆ ಬಾಯಿಗೆ ಬಂದಂಗೆ ಬೈಲಾಕತ್ತಾನ, ಮ್ಯಾಗಿನವರು ನಾವು ಹೊರಗೆ ಹಾಕಿ, ನಿಮ್ಮ ಮಾತಿಗೆ ಅಪ್ಪ ಮಗನ ಮಾತು ಕೇಳಿ ಹೊರಗೆ ಹಾಕಿವಿ, ನೀವೇನಾರು ಕಿಸಿರಪ್ಪ ಅಂತೇಳಿ ಕೊಡುಗು ಕಳ್ಸ್ಯಾರ. ಇವ್ರೇನು ಕಿಸಿಲಿಲ್ಲ. ಇವ್ರವ ಕುಂಡಿಸ್ತು ಹೇಳ್ತಾಳೆ, ರಾವಣದಂಗೆ ಮಾತಾಡಿ ಬಂದ. ಅದೇ ಈಶ್ವರಪ್ಪನವರು ಗ್ರಾಮೀಣಾಭಿವೃದ್ಧಿ ಸಚಿವರಿದ್ದಾಗ ಸಂತೋಷ್ ಪಾಟೀಲ್ ಅಂತ ಬೆಳಗಾವ್ದಾಗ ರಾಜೀನಾಮೆ ತೊಗೊಂಡ್ರಲ್ರ ಅವರು. ಲಕ್ಷ್ಮೀ ಅಕ್ಕ ಎಷ್ಟು ಜೋರು ಮಾತಾಡ್ತಿದ್ರು, DK ಶಿವಕುಮಾರ್ ಎಷ್ಟು ಜೋರು ಮಾತಾಡಿ, ಇವ್ರಿಗೇನು ಬ್ಯಾನ್ ಆಗೈತೆ ರೀ. ನೀನು ಹೋಗಿ ಬಂದರೂ ಮುಗೀತು. ಇನ್ನು ಪಾಪ ಆ ಕುಟುಂಬಕ್ಕೆ ಯಾರು ನೋಡೋರು? ಶಿವಮೊಗ್ಗದಾಗೆ ಒಬ್ಬ ಕಾರ್ಯಕರ್ತ, ಹಿಂದೂ ಕಾರ್ಯಕರ್ತ ಕೊಲೆ ಆಯಿತು. ನಾ ಹೋಗಿ ಮೊದಲು 5 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿವಿ. ಎಲ್ಲೆಲ್ಲಿ ಹಿಂದೂ ಕಾರ್ಯಕರ್ತರಿಗೆ ಈ ರೀತಿ ಆದಾಗ ನಾವು 1 ಲಕ್ಷ 2 ಲಕ್ಷ ಕೊಟ್ಟು ಸಾಂತ್ವನ ಹೇಳಿತ್ತು. ಈಗ ಇನ್ನು ಕೆಲವೇ ದಿವಸನಾಗ ನಾವು ಬೆಂಗಳೂರಿನಾಗ ಒಂದು ಹಿಂದೂ ಕಾರ್ಯಕರ್ತರ ಕಾನೂನಿನ ಹೋರಾಟಕ್ಕೆ ಒಂದು ಸೆಲ್ ತೆಗಿತಾ ಇದ್ದೀನಿ. ಇಡೀ ರಾಜ್ಯದಲ್ಲಿ ಯಾವುದೇ ಹಿಂದೂಗಳ ಗಲಭೆಗಳಲ್ಲಿ ಇರ್ಬೋದು, ಏನೇ ಅವ್ರಿಗೆ ಇದು ಆದಾಗ ಕಾನೂನಾತ್ಮಕವಾಗಿ ಎಲ್ಲ ರೀತಿ ಉಚಿತ ಅವ್ರ ಪರವಾಗಿ ನಾವು ನ್ಯಾಯಾಲಯದಲ್ಲ, ಹೈಕೋರ್ಟ್ ಇರ್ಬೋದು, ಡಿಸ್ಟ್ರಿಕ್ಟ್ ಕೋರ್ಟ್ ಇರ್ಬೋದು, ಅದನ್ನು ನಾವು ವ್ಯವಸ್ಥೆ ಮಾಡ್ತಾಯಿದ್ವಿ. ಇವತ್ತು ಹಿಂದೂಗಳ ಕಾರ್ಯಕರ್ತರ ರಕ್ಷಣೆ ಯಾರು ಮಾಡ್ಲಕತ್ತಾರೆ? ಇಲ್ಲೇ ಇಲ್ಲ. ಬರೀ ಓಟ್ ಬಂದಾಗ ಅವಾಗ ಹಿಂದೂಗಳು ಬೇಕು, ಅವಾಗ ಬಸವನಗೌಡನ ಭಾಷಣ ಬೇಕು. ಗೆದ್ದ ಮ್ಯಾಗ ಮಂತ್ರಿ ಆದ ಮ್ಯಾಗ ಬಸವನಗೌಡನ ಬಾಯಿ ಸರಿ ಇಲ್ಲ ಅಂತ ಮತ್ತೆ ಹೊಯ್ಕೋತಾರೆ ಅವ್ರು, ಯಾರು ಮಂತ್ರಿ ಆದವ್ರೆ.